ತಾಲೂಕಿನ ಇರ್ಪಾಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4ನೇ ಮೈಲ್ ಕ್ಯಾಂಪಿನಲ್ಲಿರುವ ಮಹಾನಂದ ಇಂಡಸ್ಟ್ರೀಸ್ ಕಾನೂನು ವಿರೋಧಿ ಜನ ಜಾನುವಾರುಗಳಿಗೆ ಕಂಟಕವಾದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಫರ್ನಿಚರ್ ಘಟಕಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಮನವಿ ಮೇರೆಗೆ 2026 ಜನವರಿ 27ರಂದು ಆ ಇಂಡಸ್ಟ್ರಿಗೆ ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಅಧಿಕೃತ ಆದೇಶ ಹೊರಡಿಸಿದ್ದು ಸ್ಪಷ್ಟವಾಗಿ ಸೂಚಿಸಲಾಗಿದೆ ಎಂದು ಪರಿಸರ ರಕ್ಷಣಾ ವೇದಿಕೆ ಸಂಚಾಲಕ ಎಂ ಗಂಗಾಧರ್ ಹೇಳಿದರು. ಇಂದು ಪತ್ರಿಕೆ ಹೇಳಿಕೆ ನೀಡಿರುವ ಅವರು ಈ ಸದರಿ ಆದೇಶವನ್ನು ಉಲ್ಲೇಖಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಫೆಬ್ರವರಿ 9ರಂದು ತಮಗೆ ಪತ್ರ ಬರೆದು ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಲು ತಿಳಿಸಿರುತ್ತಾರೆ. ಆದರೆ ಪಂಚಾಯಿತಿ ಆದೇಶವನ್ನು ಲೆಕ್ಕಿಸದೆ ಆ ಸ್ಥಳಕ್ಕೆ ಈಗಾಗಲೇ ವಿದ್ಯುತ್ ಸಂಪರ್ಕ ನೀಡಿರುವುದು ಕೂಡ ತಿಳಿದು ಬಂದಿದ್ದು, ಇದು ಗ್ರಾಮ ಪಂಚಾಯತ್ ಆದೇಶಕ್ಕೂ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟರ ವಿಧಿ 66 ಸೇರಿದಂತೆ ಸಂಬಂಧಿತ ಕಾನೂನು ನಿಯಮಗಳಿಗೆ ವಿರುದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕೆಳಗಿನ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಮಹಾನಂದ ಇಂಡಸ್ಟ್ರಿಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಪಂಚಾಯಿತಿ ಅನುಮತಿ ಇಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಹೊಸ ಅಥವಾ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು. ಈ ಕುರಿತು ಕೈಗೊಂಡ ಕ್ರಮದ ಬಗ್ಗೆ ಲಿಖಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ರಕ್ಷಣಾ ವೇದಿಕೆಗೆ ತಿಳಿಸಬೇಕು. ಪಂಚಾಯಿತಿ ಆದೇಶವನ್ನು ಪಾಲಿಸದೆ ವಿದ್ಯುತ್ ಸಂಪರ್ಕ ಮುಂದುವರಿದಲ್ಲಿ ಸಾರ್ವಜನಿಕರ ಪರವಾಗಿ ನಾವು ಮೇಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಹಾಗೂ ಸಂಬಂಧಿತ ಕಾನೂನು ಸಂಸ್ಥೆಗಳಿಗೆ ದೂರು ನೀಡಿ ಕಾನೂನು ಕ್ರಮಕ್ಕಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿ, ವಿಷಯದ ಗಂಭೀರತೆಯನ್ನು ಪರಿಗಣಿಸಿ ತಕ್ಷಣವೇ ಜಾನುವಾರುಗಳಿಗೆ ಕಂಟಕವಾದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಮಹಾನಂದ ಇಂಡಸ್ಟ್ರಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ಸಂಚಾಲಕರಾದ ಕನಕಪ್ಪ ಮುರುಡಿ, 4ನೇ ಮೈಲ್ ಕ್ಯಾಂಪ್, HR ಹೊಸಮನಿ, ನರಸಪ್ಪ ಕಟ್ಟಿಮನಿ, ಮುದಿಯಪ್ಪ, HN ಕ್ಯಾಂಪ್, ಮಂಜುನಾಥ್ ದಿದ್ದಿಗಿ ಸೇರಿದಂತೆ ಇತರರು ಇದ್ದರು. 3-4 ಕಿಲೋಮೀಟರ್ ಹತ್ತಿರದಲ್ಲೇ ಮಹಾನಂದ ಇಂಡಸ್ಟ್ರೀಸ್ ಕಂಪನಿ ಇರೋದು. ಈ ಕಂಪನಿ ಕಳೆದ 1.5 ವರ್ಷದಿಂದ ವಿರುಪಾಪುರ ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ PDO ಅವರಿಂದ ಪಂಚಾಯತಿಯಿಂದ ನಾನು ಚೇರ್ಗಳ ಮಾರ್ಕೆಟ್ ಅನ್ನು ಮಾಡುತ್ತೇನೆ ಅಂತೇಳಿ ಪರ್ಮಿಷನ್ ತಗೊಳ್ತಾರೆ. ನೆಪ ಮಾತ್ರಕ್ಕೆ ಚೇರ್ಗಳ ಮಾರ್ಕೆಟ್. ಆಮೇಲೆ 9-10 ತಿಂಗಳ ಆದ ನಂತರ ಅಲ್ಲಿ ಒಂದು ಚೇರು ಮತ್ತು ಅಲಮಾರಿ ಉತ್ಪಾದನೆ ಮಾಡುವಂಥ ಘಟಕನೇ ಸ್ಥಾಪನೆ ಮಾಡ್ತಾರೆ ಕಾನೂನು ಬಾಹಿರವಾಗಿ. ಅಲ್ಲಿ ಘಟಕ ಸ್ಥಾಪನೆ ಮಾಡಲಿಕ್ಕೆ, ಇಂಡಸ್ಟ್ರಿಯಲ್ ಇದಾಗಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೂ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಪಂಚಾಯತಿಗೆ ಕಾನೂನು ದ್ರೋಹ ಮಾಡಿ ನಿಯಮಬಾಹಿರ, ಕಾನೂನು ಬಾಹಿರ ಪಂಚಾಯತ್ ರಾಜ್ ಕಾಯ್ದೆ 1993 ಕಲಂ 66ರ ಅನ್ವಯ ಇದು ನೇರ ಉಲ್ಲಂಘನೆ ಆಗ್ತದೆ. ಈ ಒಂದು ಉಲ್ಲಂಘನೆ ಮಾಡಿ ಏನು ಮಹಾನಂದ ಇಂಡಸ್ಟ್ರೀಸ್ ಇದೆ, ಅಲ್ಲಿ ಏನು ವಿ ಲಕ್ಷ್ಮೀಕಾಂತ್ ಅಂತೇಳಿ ಮಾಲಕರಿದ್ದಾರೆ, ಆ ಮಾಲಕರು ಇವತ್ತು ನಿಯಮ ಬಾಹಿರವಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಮೊನ್ನೆ ಇದರ ಸಂಬಂಧಪಟ್ಟಂಗೆ ಪರಿಸರ ಇಲಾಖೆ, ಜಿಲ್ಲಾ ಪಂಚಾಯತಿ, ಜಿಲ್ಲಾಧಿಕಾರಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ತಹಶೀಲ್ದಾರರು ಸಂಬಂಧಪಟ್ಟಂಗೆ ನಾವು ಈ ಪರಿಸರ ರಕ್ಷಣಾ ವೇದಿಕೆಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಹೋರಾಡಿದ್ವಿ. ಯಾಕಂದ್ರೆ ಇದು ಕಾನೂನು ವಿರೋಧಿ, ಪರಿಸರ ವಿರೋಧಿ, ಜನ ವಿರೋಧಿ, ಅಲ್ಲಿನ ಸಾಮಾನ್ಯ ಜನರಿಗೆ, ಸುತ್ತಮುತ್ತಲ ಜನರಿಗೆ ಇವತ್ತು ಪರಿಸರ ಹಾಳು ಮಾಡುವಂತ ಇದರಿಂದ ನಾನಾ ರೋಗಗಳು ಬರ್ತವೆ, ದಯವಿಟ್ಟು ಬಂದ್ ಮಾಡಿ ಅಂತ ಕೊಂಡಾಗ ಮೊನ್ನೆ ಗ್ರಾಮ ಪಂಚಾಯತಿ ಅವರು ಕಳೆದ ಈ ವರ್ಷನೇ 27/1/2026ರಂದು ತಮ್ಮ ಎಲ್ಲ ವರದಿಯನ್ನು ಹಾಕೊಂಡು ತಾಲೂಕು ಪಂಚಾಯತಿಗೆ ವರದಿಯನ್ನು ಕೊಡ್ತಾರೆ. ನಿಮಗೂ KEBಗೂ ಒಂದು ಲೆಟರ್ ಬರೀತಾರೆ. ಏನಂತ? ಇದು ನಿಯಮ ಬಾಹಿರ, ಈ ಕಂಪನಿ ನಿಯಮ ಬಾಹಿರ, ಕಾನೂನು ಉಲ್ಲಂಘನೆ ಆಗ್ತಿದೆ. 1993 ಪಂಚಾಯತ್ ರಾಜ್ ಕಾಯ್ದೆ 66ರ ಪ್ರಕಾರ ಉಲ್ಲಂಘನೆ ಆಗಿದೆ. ನಾವು ಕೊಟ್ಟಿದ್ದು ಚೇರ್ ಮಾರ್ಕೆಟ್ ಮಾಡಲಿಕ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.